ನೋಡೋಣ ಯಾರು ಪಾಸ್ ಹೊಡಿತೀರಾ. ಎಲ್ರಿಗೂ ನಮಸ್ಕಾರ. ಕನ್ನಡದ ಯೂಟ್ಯೂಬ್ ಚಾನಲ್ ಅನ್ಬಾಕ್ಸ್ ಕರ್ನಾಟಕಕ್ಕೆ ಸ್ವಾಗತ. ಇದೇ ಮೊದಲನೇ ಸಲ ನೀವು ನಮ್ಮ ಚಾನಲ್ ನೋಡ್ತಾಯಿದ್ರೆ ವಿಕ್ರಮ್ ಗೌಡ. ನಮ್ಮ ಹಾಸ್ಪಿಟಾಲಿಟಿ ಸೀರೀಸ್ನ ಇನ್ನೊಂದು ರೆಸಾರ್ಟ್ ವಿಡಿಯೋ ಮಾಡೋದಕ್ಕೋಸ್ಕರ ನಾವು ಬಂದಿದ್ದೀವಿ. ಬೆಂಗಳೂರಿಂದ ಬರೀ 60 ನಿಮಿಷ ಡ್ರೈವ್ ಈ ಜಾಗಕ್ಕೆ. ಕನಕಪುರ ರೋಡಲ್ಲಿರೋ ಕಗ್ಲಳ್ಳಿ ಅನ್ನೋ ಊರಲ್ಲಿದೆ. ಇದೊಂದು ಪ್ರೀಮಿಯಂ ಅಡ್ವೆಂಚರ್ ರೆಸಾರ್ಟು ಮತ್ತು ಕನಕಪುರ ರೋಡಲ್ಲೇ ಅತಿ ದೊಡ್ಡ ವೇವ್ ಪೂಲ್ ಇರೋ ಜಾಗ ದಿ ಒಡಿಸಿ ರಿಟ್ರೀಟ್ ಅನ್ನೋ ರೆಸಾರ್ಟ್ಗೆ ನಾವು ಇವತ್ತು ಬಂದಿದ್ದೀವಿ. ಸೊ ಇಲ್ಲಿ ಸ್ಟೇ ಬುಕ್ ಮಾಡಿದ್ದೀವಿ. ಆಮೇಲೆ ಇನ್ನೊಂದು ಖುಷಿ ವಿಷಯ ಏನು ಅಂದರೆ, ನಮ್ಮ ಅನ್ಬಾಕ್ಸ್ ಕರ್ನಾಟಕ ಸಬ್ಸ್ಕ್ರೈಬರ್ಸ್ ಆ್ಯಂಡ್ ವ್ಯೂವರ್ಸ್ಗೆ ಇಲ್ಲಿ ಸಿಗೋ ಪೇಯ್ಡ್ ಆ್ಯಕ್ಟಿವಿಟೀಸ್, ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಎಲ್ಲ ಫ್ರೀ. ಸೊ ಆ ಫ್ರೀನ ಹೇಗೆ ಪಡೆಯೋದು ಮತ್ತು ಏನೇನಿದೆ ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಅನ್ನೋದನ್ನೆಲ್ಲ ಮುಂದೆ ತಿಳಿಸ್ಕೊಡ್ತೀನಿ. ಸೊ ವೀಡಿಯೋನ ಸ್ಕಿಪ್ ಮಾಡ್ದಿರಾ ಡೀಟೇಲಾಗಿ ನೋಡಿ, ಇಲ್ಲ ಅಂದರೆ ಆಫರ್ ತೊಗೊಳೋದು ನಿಮಗೆ ಗೊತ್ತಾಗಲ್ಲ ಯಾವ ಥರ ಕ್ಲೈಮ್ ಮಾಡಬೇಕಂತ. ಸೊ ಇವಾಗ ಲೇಟ್ ಮಾಡಿದ್ರಾ, ಒಳಗೋಗಿ ಚೆಕ್-ಇನ್ ಆಗೋಣ ಬನ್ನಿ. ಸೊ ಚೆಕ್-ಇನ್ ಆಗಿದ ತಕ್ಷಣ ಸ್ವಲ್ಪ ಮುಂದೆ ಬಂದರೆ ರೈಟ್ ಸೈಡ್ಗೆ ಒಂದು ಡೈನಿಂಗ್ ಹಾಲ್ ಇದೆ ದೊಡ್ಡದು. 3 ಟೈಮ್ ಫುಡ್ ಅಲ್ಲೇ ಸರ್ವ್ ಮಾಡ್ತಾರೆ. ಆಮೇಲೆ ಚೆಕ್-ಇನ್ ಟೈಮ್ ಬಂದು 12 ಗಂಟೆ, ಚೆಕ್ಔಟ್ ಬಂದು ನೆಕ್ಸ್ಟ್ ಡೇ 11 ಗಂಟೆ. ಸೊ ಸ್ಟೇ ಮಾಡೋರಿಗೆ. ಆಮೇಲೆ ಸ್ವಲ್ಪ ಮುಂದೆ ಬಂದರೆ ಅಲ್ಲಿ ಇಂಡೋರ್ ಆ್ಯಕ್ಟಿವಿಟೀಸು, ಮಕ್ಕಳಿಗೆ ಔಟ್ಡೋರು ಮತ್ತು ದೊಡ್ಡವ್ರಿಗೆ ಎಲ್ಲ ಇದೆ. ಅದ್ರ ಬಗ್ಗೆ ಡೀಟೇಲಾಗಿ ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಕ್ಕೆ ಮುಂಚೆ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಕಾಟೇಜಸ್ಗೆ ಹೋಗೋಕ್ಕೆ ದಾರಿ ಇದೆ, ಸೈನ್ ಬೋರ್ಡ್ಸ್ ಇದೆ ಎಲ್ಲೆಲ್ಲಿ ಏನೇನು ಇರುತ್ತೆ ಅಂತ. ಸೊ ಇಲ್ಲಿ 3 ಥರ ಸ್ಟೇ ಇದೆ. ಒಂದು ಈಕೋ ಕಾಟೇಜಸ್ಸು, ಇನ್ನೊಂದು ಫ್ಯಾಮಿಲಿ ಕಾಟೇಜಸ್ಸು, ಆಮೇಲೆ ಇನ್ನೊಂದು ಬಂದು ಟೆಂಟ್ ಸ್ಟೇ. ಸೊ ನಾವು ತೊಗೊಂಡಿರೋದು ಈಕೋ ಕಾಟೇಜ್ ಅಂತ. AC ಪ್ಲಸ್ ನಾನ್ AC ಬರುತ್ತೆ. ನಾವು AC ಈಕೋ ಕಾಟೇಜ್ ತೊಗೊಂಡಿದ್ದೀವಿ. ಸೊ ಆಮೇಲೆ ಇದು ಎಲ್ಲ ಸ್ಟೇ ಪ್ಯಾಕೇಜಸ್ಸು ಮತ್ತು ಡೇ ಔಟ್ ಪ್ಯಾಕೇಜಸ್ಸು ಇಲ್ಲಿ ತುಂಬ ಇಂಪಾರ್ಟೆಂಟು. ಸ್ಟೇಗಿಂತ ಡೇ ಔಟು ತುಂಬ ಜನ ರಶ್ ಆಗಿರುತ್ತೆ ವೀಕೆಂಡ್ಸಲ್ಲಿ. ಸೊ ಅದು ಎಲ್ಲ ಪ್ರೈಸ್ ಡೀಟೇಲ್ಸು ಡಿಸ್ಕ್ರಿಪ್ಷನಲ್ಲಿರುತ್ತೆ, ಯಾಕಂದರೆ ತುಂಬ ವೆರೈಟೀಸ್ ಇದೆ ಅದರಲ್ಲಿ ಪ್ಯಾಕೇಜಸ್ಸು. ಆ ಒಂದು ಲಿಂಕ್ ಕೊಟ್ಟಿರ್ತೀವಿ ಅವ್ರದ್ದು ವೆಬ್ಸೈಟ್ದು. ಆ ಲಿಂಕ್ ಕ್ಲಿಕ್ ಮಾಡಿದ್ರೆ ನಿಮಗೆ ಎಲ್ಲ ಫುಲ್ ಡೀಟೇಲ್ಸ್ ಸಿಗುತ್ತೆ. ಪ್ಯಾಕೇಜಸ್ಸು, ಪ್ರೈಸಸ್ ಇರ್ಬೋದು, ಫೆಸಿಲಿಟೀಸ್ ಏನೇನು ಸಿಗುತ್ತೆ ಎಲ್ಲನೂ. ಆಮೇಲೆ ಅದೇ ಪೇಜಲ್ಲಿ ವಾಟ್ಸಪ್ ಲಿಂಕ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ನೀವು ಅವ್ರ ಜೊತೆ ಚಾಟ್ ಮಾಡಿ ಲೈವಲ್ಲಿ ನಿಮ್ಮ ಎಲ್ಲ ಡೌಟ್ಸ್ನು ಕ್ಲಿಯರ್ ಮಾಡ್ಕೊಬೋದು. ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ. ಅದಕ್ಕೂ ಮುಂಚೆ ಅಲ್ಲಿ ಡಿಸ್ಕ್ರಿಪ್ಷನ್ ಚೆಕ್ ಮಾಡೋಕ್ಕಿಂತ ಮುಂಚೆ ಫಸ್ಟು ರೆಸಾರ್ಟ್ ನೋಡ್ಬಿಡಿ ಫುಲ್ ಡೀಟೇಲಾಗಿ, ಸ್ಕಿಪ್ ಮಾಡಿಬಿಡಿ. ಆಫರ್ ಎಲ್ಲ ಇದೆ. ಇವಾಗ ಫಸ್ಟು ಕಾಟೇಜ್ಗೆ ಹೋಗ್ಬಿಟ್ಟು ನಮ್ಮ ರೂಮನ್ನು ನೋಡೋಣ ಬನ್ನಿ. ಸೊ ಇದು ನಮ್ಮ ರೂಮು, AC ಈಕೋ ಕಾಟೇಜು.
ಒಳಗೆ ಬಂದಿದ ತಕ್ಷಣ ಇದು ಡಬಲ್ ಆಕ್ಯುಪೆನ್ಸಿ ಪ್ಲಸ್ ತ್ರಿಬಲ್ ಆಕ್ಯುಪೆನ್ಸಿ ಬರುತ್ತೆ. ಸೊ ನಾವು ತ್ರಿಬಲ್ ಆಕ್ಯುಪೆನ್ಸಿ ತೊಗೊಂಡಿದ್ದೀವಿ. ಸೊ 3 ಜನ ಇರೋದು, ಇದಕ್ಕೆ ಬೇರೆ ರೇಟು, ಇಬ್ಬರಿದ್ರೆ ಬೇರೆ ರೇಟು. ಆಮೇಲೆ ಅಟ್ಯಾಚ್ ಬಾತ್ರೂಮ್ ಇರುತ್ತೆ. ಆಮೇಲೆ ನಮ್ಮ ಲಗೇಜಸ್ ಇಡೋಕ್ಕೆ ಒಂದು ಜಾಗ ಪ್ಲಸ್ ಒಂದು ದೊಡ್ಡ ಕನ್ನಡಿ ಇದೆ. ಆಮೇಲೆ ಕಾಂಪ್ಲಿಮೆಂಟ್ರಿ ಎರಡು ವಾಟರ್ ಕೊಡ್ತಾರೆ. ಆಮೇಲೆ AC ಯಾವಾಗಲೇ ಹೇಳ್ದಂಗೆ AC ರೂಮ್ ಪ್ಲಸ್ TV ಕನೆಕ್ಷನ್, ಕೇಬಲ್ ಕನೆಕ್ಷನ್ ಇರುತ್ತೆ. ಆಮೇಲೆ ರೂಮ್ ಸರ್ವಿಸ್ ಕೂಡ ಇಲ್ಲೇ ಸಿಗುತ್ತೆ. ಸೊ ಇದು ಕಾನ್ಸೆಪ್ಟ್ ಬಂದು ಈಕೋ ಕಾಟೇಜ್ ಅಂತ, ಅವರು ಈಕೋ ಕಾಟೇಜ್ ಇದು. ಸೊ ಇದರಲ್ಲಿ ನಿಮಗೆ ಒಂಥರ ಹಳ್ಳಿ ಫೀಲ್ ಥರ ಬರುತ್ತೆ. ಯಾಕಂದರೆ ಫುಲ್ಲು ಈ ಚಾಪೆ ಥರ ಇಂಟೀರಿಯರ್ ಕಾಣಿಸುತ್ತೆ. ಸೀಲಿಂಗ್ ಇರ್ಬೋದು, ಬಾಗಿಲಿರ್ಬೋದು, ಮತ್ತು ವುಡನ್ ಕಾಟ್ ಇರ್ಬೋದು, ಎಲ್ಲನೂ ಮರ ಮತ್ತು ಒಂದು ಚಾಪೆ, ನೀವು ಹಳ್ಳಿ ಮನೆ ಥರ ಕಾನ್ಸೆಪ್ಟು. ಬಟ್ ಸ್ವಲ್ಪ ಒಂದು ಮಾಡರ್ನ್ ಲುಕ್ಗೆ AC ಇರುತ್ತೆ. ಪ್ಲಸ್ಸು ವಾಶ್ರೂಮ್ ಅಷ್ಟೇ, ನೋಡೋಕ್ಕೆ ಆಚೆಯಿಂದ ನೋಡೋಕ್ಕೆ ಚಾಪೆ ಥರ ಹಳೆ ಒಂದು ಹಳ್ಳಿ ಥರ ಲುಕ್ ಇರುತ್ತೆ. ಬಟ್ ಒಳಗಡೆ ಹೋದರೆ ಮಾಡರ್ನ್ ಲುಕ್ ಒಳಗಡೆನೂ ಕೂಡ. ಅಲ್ಲೂ ಬಾಡಿ ವಾಶು, ಶಾಂಪು ಎಲ್ಲ ಇನ್ಬಿಲ್ಟ್ ಇರುತ್ತೆ. ಸೊ ಸೇಮ್ ಒಂದು ಹೋಟೆಲ್ಗೆ ಹೋದರೆ ನಿಮ್ಗೆ ಯಾವ ಥರ ಇರುತ್ತೋ ಆ ಥರ ಇರುತ್ತೆ. ಸೊ ಇದು ಕಾಟೇಜಸ್ಸು, AC ಕಾಟೇಜು. ಇದರಲ್ಲಿ ನಾನ್ AC ಸಿಗುತ್ತೆ. ಸೊ ಇನ್ನೊಂದಿದೆ ಇಲ್ಲಿ ಆಪ್ಷನ್ನು ಫ್ಯಾಮಿಲಿ ಕಾಟೇಜು, ಅಲ್ಲಿ 10 ಜನ ಇರ್ಬೋದು. ಸೊ ಅದನ್ನು ನೋಡ್ಕೊಂಬಂಬಿಡೋಣ ಬನ್ನಿ. ಒಂದರಲ್ಲಿ 10 ಜನ ಇರ್ಬೋದು. 3 ಡಬಲ್ ಕಾಟ್ ಇರುತ್ತೆ, 4 ಸಿಂಗಲ್ ಕಾಟ್ ಬೆಡ್ಸ್ ಇರುತ್ತೆ. ಆಮೇಲೆ 2 ಟಾಯ್ಲೆಟ್ಸ್ ಇರುತ್ತೆ, TV, ಫ್ಯಾನು, AC. ಸೊ ಕ್ಯಾಂಪಿಂಗ್ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅನ್ನೋರಿಗೆ ಟೆಂಟ್ ಫೆಸಿಲಿಟಿ ಇದೆ ಇಲ್ಲಿ. ಟೆಂಟ್ ಸ್ಟೇ 2% ಟೆಂಟ್ ಇದೆ, 3 ಇದೆ, 4 ಪರ್ಸನ್ ಇದೆ. ಸೊ ನೀವು ಫ್ಯಾಮಿಲಿ ಬಂದರೂ ಕೂಡ ಟೆಂಟಲ್ಲಿ ಸ್ಟೇ ಮಾಡ್ಬೋದು, ಕಪಲ್ಸ್ ಬಂದರೂ ಕೂಡ ಇರ್ಬೋದು. ಸ್ಟೇ ಬುಕ್ ಮಾಡಿದ್ರೆ ನಿಮಗೆ 3 ಟೈಮು ಫುಡ್ ಇರುತ್ತೆ. ಆಮೇಲೆ ಈ ಡೇ ಔಟ್ ಪ್ಯಾಕೇಜಸ್ ಯಾರ್ಯಾರು ತೊಗೊತಾರೆ, ಬೆಳಗ್ಗೆ ಬಂದು ಸಾಯಂಕಾಲ ಹೋಗೋದು, ಆ ಥರ ಪ್ಯಾಕೇಜಸ್ ಇದೆ. ಸೊ ಎಷ್ಟೊಂಥರ ಆ ಪ್ಯಾಕೇಜಸ್ಸಲ್ಲೂ ಫುಡ್ ಇನ್ಕ್ಲೂಡ್ ಆಗಿರುತ್ತೆ. ಸೊ ಅದು ಲಂಚ್ ಇರುತ್ತಾ, ಡಿನ್ನರ್ ಇರುತ್ತಾ, ಇಲ್ಲ ಬ್ರೇಕ್ಫಾಸ್ಟ್ ಇರುತ್ತಾ, ಏನಿರುತ್ತೆ ಅನ್ನೋದನ್ನ ಡೀಟೇಲ್ಸು ಡಿಸ್ಕ್ರಿಪ್ಷನಲ್ಲಿರುತ್ತೆ. ಅಲ್ಲಿ ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ್ಯಾವ ಪ್ಯಾಕೇಜ್ಗೆ ಏನೇನು ಸಿಗುತ್ತೆ ಅಂತ. ಸೊ ಸುಸ್ತಾಗಿದೆ, ಫಸ್ಟು ಸೂಪಿಂದ ಸ್ಟಾರ್ಟ್ ಮಾಡೋಣ. ಒಂದು ಬೊಂಬಾಟಾಗಿರೋ ಟೊಮೆಟೊ ಸೂಪ್. ಖಾರಗೆ ಮೆಣಸಿನ ಪುಡಿ ಸಕ್ಕತ್ತಾಗಿ ಹಾಕಿ ಗಂಟಲೆಲ್ಲ ಕ್ಲಿಯರ್ ಆಗೋಗುತ್ತೆ. ಇದನ್ನು ಕುಡಿದ್ರೆ ಹೊಟ್ಟೆ ಇನ್ನೂ ಸ್ವಲ್ಪ ಜಾಸ್ತಿ ತಿನ್ಬೋದು, ಸೆಟ್ ಆಗುತ್ತೆ. ಅದಕ್ಕೋಸ್ಕರ ಸೂಪ್ ಫಸ್ಟ್ ಕುಡಿದ್ಬಿಟ್ಟು ಆಮೇಲೆ ಬಫೆ ಇರುತ್ತೆ. ಬಫೆಲಿ ಹೋಗಿ ಎಲ್ಲ ಹಾಕ್ಕೊಂಡು ಬಂದಿದ್ದೀವಿ. ಸೊ ಇದರಲ್ಲಿ ಬಫೆನಲ್ಲಿ ನಿಮಗೆ 3 ಥರ ನಾನ್ ವೆಜ್ ಐಟಮ್ ಸಿಗುತ್ತೆ. ಆಮೇಲೆ ವೆಜ್ ಐಟಮ್ಸಲ್ಲೂ ತುಂಬ ಸ್ಟಾರ್ಟರ್ಸ್, 1-2 ಸ್ಟಾರ್ಟರ್ಸ್ ಬರುತ್ತೆ. ಆಮೇಲೆ ರೋಟಿ, ಗ್ರೇವಿ, ಆಮೇಲೆ ರೈಸಲ್ಲಿ ವೈಟ್ ರೈಸ್ ಬರುತ್ತೆ, ಮತ್ತು ಬಿರಿಯಾನಿ ಇರುತ್ತೆ, ಚಿಕನ್ ನಾನ್ ವೆಜ್ಜಲ್ಲಿ. ವೆಜ್ಜಲ್ಲಿನೂ ಚೇಂಜ್ ಆಗ್ತಾ ಇರುತ್ತೆ. ವೆಜ್ ಬಿರಿಯಾನಿ ಸಿಗ್ಬೋದು, ಇಲ್ಲಾಂದರೆ ಗೀ ರೈಸ್ ಇರುತ್ತೆ, ಜೀರಾ ರೈಸ್ ಇರುತ್ತೆ, ಆ ಥರ. ಆಮೇಲೆ ರಸಮ್ಮು, ಸಾಂಬಾರು, ಡೆಸರ್ಟು ಎಲ್ಲ ಇರುತ್ತೆ, ಅದ್ಭುತವಾಗಿರುತ್ತೆ. ಸೊ ನಾವು ಸ್ವಲ್ಪ ಹಾಕೊಂಬಂದಿದ್ವಿ, ನಿಧಾನ ತಿನ್ನೋಣ. ಇದನ್ನೆಲ್ಲ ಖಾಲಿ ಮಾಡಿ ಆಮೇಲೆ ಸಿಗ್ತೀನಿ. ಒಳ್ಳೆ ಊಟ ಆದಮೇಲೆ ಬಿಸಿ ಗುಲಾಬ್ ಜಾಮೂನ್, ಅದಕ್ಕೆ ಚಿಲ್ ಅಂತ ಇರೋ ಐಸ್ ಕ್ರೀಮ್ನ ಮಿಕ್ಸ್ ಮಾಡಿಕೊಂಡು ತಿಂದರೆ ಮಜಾ ಸೂಪರು. ಇದು ಡೆಸರ್ಟ್ನ ಮುಗಿಸ್ಕೊಂಡು ಆ್ಯಕ್ಟಿವಿಟಿಗೆ ಹೋಗೋಣ. ಹೊಟ್ಟೆ ಫಿಲ್ ಆಗಿಬಿಟ್ಟಿದೆ. ಸೊ ಎಲ್ಲ ಮಾಡಬೇಕು. ಒಂದು ಪೇಯ್ಡ್ ಆ್ಯಕ್ಟಿವಿಟೀಸ್ ಇದೆ. ಆ ಪೇಯ್ಡ್ ಆ್ಯಕ್ಟಿವಿಟೀಸ್ ಎಲ್ಲ ನಮ್ಮ ಅನ್ಬಾಕ್ಸ್ ಕರ್ನಾಟಕ ಸಬ್ಸ್ಕ್ರೈಬರ್ಸ್ ಮತ್ತು ವ್ಯೂವರ್ಸ್ಗೆ ಫ್ರೀ. ಇಲ್ಲಿ ಒಂದಷ್ಟು ಕಾಂಪ್ಲಿಮೆಂಟ್ರಿ ಆ್ಯಕ್ಟಿವಿಟೀಸ್ ಎಲ್ಲ ಮಾಡ್ಬೋದು. ಒಂದಷ್ಟು ಪೇಯ್ಡ್ ಆ್ಯಕ್ಟಿವಿಟೀಸ್ ಇದೆ. ಸೊ ಅದೆಲ್ಲನೂ ಫ್ರೀಯಾಗಿ ಕೊಡ್ತಾರೆ. ಅದು ಏನೇನು ಆ್ಯಕ್ಟಿವಿಟೀಸ್ ಅಂತ ಮುಂದೆ ಹೋಗ್ತಾ ಗೊತ್ತಾಗುತ್ತೆ. ಸೊ ಸ್ಕಿಪ್ ಮಾಡಿದಿರ ನೋಡಬೇಕು. ಏನೋ ನಮ್ಮ ಇನ್ಫಾರ್ಮೇಷನ್ ಮಿಸ್ ಆಗ್ಬಿಟ್ರೆ ನಿಮಗೆ ಲಾಸು. ಸೊ ಅದು ಹೆಂಗೆ ಅವೈಲ್ ಮಾಡೋದು ಅನ್ನೋದು ಹೇಳ್ತೀನಿ, ಆಮೇಲೆ ಸಿಗೋಣ. ಇಲ್ಲಿ ಆ್ಯಕ್ಟಿವಿಟೀಸ್ ಬಗ್ಗೆ ಹೇಳೋದಾದರೆ, ನಾರ್ಮಲಾಗಿ ಎಲ್ಲ ರೆಸಾರ್ಟಲ್ಲೂ ಬರೀ ಅಡಲ್ಟ್ಸ್ನ ಕಾನ್ಸಂಟ್ರೇಟ್ ಮಾಡ್ತಾರೆ ಆ್ಯಕ್ಟಿವಿಟೀಸ್ಗೆ. ಬಟ್ ಇಲ್ಲಿ ಚಿಕ್ಕ ಮಕ್ಕಳು ಕೂಡ ಇವರು ಪ್ರಿಫರೆನ್ಸ್ ಕೊಟ್ಟಿದ್ದಾರೆ. ಒಂದು ದೊಡ್ಡ ಇಂಡೋರ್ ಆ್ಯಕ್ಟಿವಿಟಿ ಇದೆ. ಅಲ್ಲಿ ಎಲ್ಲನೂ ಗೇಮ್ಸ್ಗಳಿದೆ ಮಕ್ಕಳಿಗೆ. ಅದ್ರ ಪಕ್ಕನೇ ಔಟ್ಡೋರೂ ಕೂಡ ಇದೆ ಮಕ್ಕಳಿಗೆ, ಪ್ಲೇ ಏರಿಯಾ. ಮಕ್ಳಿಗೂ ಕೂಡ ಬಂದರೆ ಅವ್ರಿಗೂ ಮೋಸ ಇಲ್ಲ, ಆರಾಮಾಗೆ ನಿಮ್ಮ ಮಕ್ಕಳನ್ನ ಕರ್ಕೊಂಬರ್ಬೋದು. ಯಾಕಂದರೆ ಇಲ್ಲಿ ಸಮ್ಮರ್ ಟೈಮಲ್ಲಿ ಸಮ್ಮರ್ ಕ್ಯಾಂಪ್ಸ್ ಮಾಡ್ತಾರೆ ಮಕ್ಳಿಗೋಸ್ಕರ. ಮತ್ತು ವಿಂಟರ್ ಕ್ಯಾಂಪ್ಸ್ ಕೂಡ ನಡೆಯುತ್ತೆ. ಮುಂಚೆ ನಡೀತಾ ಇತ್ತು ಲಾಕ್ಡೌನ್ ಮುಂಚೆ. ಬಟ್ ಇನ್ನು ಸ್ವಲ್ಪ ದಿವಸ ಆದಮೇಲೆ ಅದೆಲ್ಲನೂ ಮತ್ತೆ ಅದು ಸಾಲ್ವ್ ಆದಮೇಲೆ ಮಕ್ಕಳನ್ನ ಅಲೋ ಮಾಡಿದ್ರೆ ಮತ್ತೆ ಶುರು ಮಾಡ್ತಾರೆ. ಸೊ ಮಕ್ಕಳಿಗೆ ಒಳ್ಳೆಯ ಜಾಗ. ಸೊ ಇದು ಮೊದಲನೇ ಆ್ಯಕ್ಟಿವಿಟಿ. ಸೊ ಇದಾದಮೇಲೆ ನೆಕ್ಸ್ಟು ನಮ್ಮ ದೊಡ್ಡವ್ರದ್ದು ಇಂಡೋರು ಔಟ್ಡೋರ್ ಆ್ಯಕ್ಟಿವಿಟೀಸ್ ನೋಡ್ಕೊಂಬರೋಣ ಬನ್ನಿ. ಸೊ ಇಂಡೋರ್ ಆ್ಯಕ್ಟಿವಿಟಿ, ಔಟ್ಡೋರ್ ಆ್ಯಕ್ಟಿವಿಟೀಸ್ ಆದಮೇಲೆ ನೆಕ್ಸ್ಟು 3 ಗಂಟೆಗೆ ರೈನ್ ಡ್ಯಾನ್ಸ್ ಬಾಕ್ಸ್ ಶುರು ಆಗುತ್ತೆ. ಆಮೇಲೆ 3:30 ವೇವ್ ಪೂಲ್ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿಗೆ ಹೋಗ್ಬೇಕೀಗ. ಡ್ರೆಸ್ ಚೇಂಜ್ ಮಾಡಿಕೊಂಡು
ಹೋಗಿ ಸ್ವಲ್ಪ ಡಿ ಜೆ ಇನ್ನೇನು ಆನ್ ಆಗುತ್ತೆ, ಸೊ ಅದೆಲ್ಲ ಹಾಕೋಕ್ಕಾಗಲ್ಲ, ಕಾಪಿರೈಟ್ ಬರುತ್ತೆ. ಡಿ ಜೆ ಸೌಂಡ್ ಇರಲ್ಲ, ನಮ್ಮ ಮ್ಯೂಸಿಕಲ್ಲಿ ಡ್ಯಾನ್ಸ್ ಆಡೋಣ. ಇವಾಗ ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ರೈನ್ ಡ್ಯಾನ್ಸ್ ಅಂತ ಸಿಗ್ತೀನಿ. ಸೊ ಇಷ್ಟೊತ್ತು ಫ್ರೀ ಆ್ಯಕ್ಟಿವಿಟೀಸ್ ಎಲ್ಲ ಮಾಡ್ಕೊಂಬಂದ್ವಿ. ಇಂಡೋರ್ ಗೇಮ್ಸು, ಔಟ್ಡೋರ್ ಗೇಮ್ಸು ಮತ್ತು ಕಿಡ್ಸ್ ಏರಿಯಾ ನೋಡ್ಕೊಂಬಂದ್ವಿ. ಆಮೇಲೆ ರೈನ್ ಡ್ಯಾನ್ಸು ಮತ್ತು ವೇವ್ ಪೂಲ್, ಇದೆಲ್ಲ ಫ್ರೀ ಆ್ಯಕ್ಟಿವಿಟೀಸು. ಯಾರೇ ಪ್ಯಾಕೇಜು ಡೇ ಔಟ್ ಪ್ಯಾಕೇಜ್ ತೊಗೊಂಡ್ರೆ ಅಥವಾ ಸ್ಟೇ ತೊಗೊಂಡ್ರೆ ಅವ್ರಿಗೆಲ್ಲ ಅದು ಫ್ರೀ ಇರುತ್ತೆ. ಸೊ ಅದು ಬಿಟ್ಟು ಇಲ್ಲಿ ಪೇಯ್ಡ್ ಆ್ಯಕ್ಟಿವಿಟೀಸ್ ಇದೆ. ಅದರಲ್ಲಿ ಇವಾಗ ಒಂದು ಆಡೋಕ್ಕೆ ಹೋಗ್ತಾಯಿದ್ದೀವಿ. ಸೊ ಅದು ಆಡೋಕ್ಕೆ ಮುಂಚೆ ಇನ್ನೊಂದು ಸಲ ಹೇಳ್ತಾಯಿದ್ದೀನಿ, ಇದು ಪದೇ ಮಧ್ಯೆ ಹೇಳ್ತಾಯಿದ್ದೀನಿ, ನಮ್ಮ ಆಡಿಯನ್ಸ್, ನಮ್ಮ ಸಬ್ಸ್ಕ್ರೈಬರ್ಸ್ ಮತ್ತು ವ್ಯೂವರ್ಸ್ಗೆ ಇದೆಲ್ಲ ಫ್ರೀ, ಪೇಯ್ಡ್ ಆ್ಯಕ್ಟಿವಿಟೀಸ್ ಕೂಡ ಫ್ರೀ. ಸೊ ನೀವು ಬುಕ್ಕಿಂಗ್ ಟೈಮ್ನಲ್ಲಿ ಒಂದು ಅನ್ಬಾಕ್ಸ್ ಅನ್ನೋ ಕೋಡ್ನ ಅವ್ರಿಗೆ ಹೇಳ್ಬೇಕು. ಬುಕ್ ಮಾಡೋವಾಗ ವಾಟ್ಸಪ್ ಮುಖಾಂತರ ಆಗಲಿ, ನೀವು ಬುಕ್ ಮಾಡ್ಬೇಕಾದ್ರೆ ಅನ್ಬಾಕ್ಸ್ ಅಂತ ಕೋಡ್ ಹೇಳಿದ್ರೆ, ಕೂಪನ್ ಕೋಡು, ನಿಮಗೆ ಇದೆಲ್ಲ ಆ್ಯಕ್ಟಿವಿಟೀಸು ಫ್ರೀ ಇರುತ್ತೆ. ಸೊ ಇವಾಗ ಶುರು ಮಾಡೋಣ. ಫಸ್ಟು ಫಂಕಿ ಮಂಕಿ. ಸೊ ಅದು ಮರ ಹತ್ತೋದು ಫಂಕಿ ಮಂಕಿ, ಅದು ಆ್ಯಕ್ಟಿವಿಟಿ, ಅದು ಪೇಯ್ಡು, ಆದರೆ ನಮ್ಮ ಹುಡುಗರಿಗೆ ಫ್ರೀ. ಸೊ ಅದಾದಮೇಲೆ ನೆಕ್ಸ್ಟ್ ಆ್ಯಕ್ಟಿವಿಟಿ ವಾಲ್ ಕ್ಲೈಂಬಿಂಗು. ಮೇಲೆ ಹತ್ಬಿಟ್ಟು ಅಲ್ಲಿಂದ ಜಿಪ್ಲೈನು, ಅಲ್ಲೊಂದು ಗಂಟೆಗೆ ಹೋಗಬೇಕು. ಸೊ ಇದೆರಡು ಒಟ್ಟಿಗೆ ಮಾಡೋದು. ನೋಡೋಣ, ಟ್ರೈ ಮಾಡೋಣ. 3 ಜನ ಇದ್ದೀವಿ, 3 ಜನದಲ್ಲಿ ಯಾರು ಫುಲ್ ಹತ್ತಾರೆ ಅಂತ ನೋಡೋಣ. ಭೂಮಿ ಮೇಲಿಂದ 40 ಅಡಿ ಮೇಲಿದ್ದೀವಿ, ಒಬ್ಬನ ಇಳಿಸಿದ್ವಿ. ಇವಾಗ ನಾವು ಇದರಲ್ಲಿ ಆ ಜಾಗಕ್ಕೆ ಹೋಗಬೇಕು ಜಿಪ್ ಲೈನ್ ಮುಖಾಂತರ. ಸೊ ಅಲ್ಲಿಗೆ ಹೋಗೋಕೆ ಮುಂಚೆ ಅದೊಂದು ದೂರದಲ್ಲಿ ಒಂದು ದೊಡ್ಡ ಬೆಟ್ಟ ಕಾಣಿಸ್ತಾ ಇದೆ. ಸೊ ಈ ಬೆಟ್ಟದಲ್ಲಿ ನಾಳೆ ಟ್ರೆಕ್ಕಿಂಗ್ ಮಾಡ್ತಾಯಿದ್ದೀವಿ ನಾವು, 3 ಕಿಲೋಮೀಟರ್ ಟ್ರೆಕ್ಕು. ನಾಳೆ 7:30 ಹೊಡ್ತೀವಿ. ಸೊ ಮೇಲೆ ದೇವಸ್ಥಾನ ಇದೆಯಂತೆ, ಮತ್ತು ಮೇಲೆ ನಿಂತ್ಕೊಂಡ್ರೆ ಫುಲ್ ಬೆಂಗಳೂರೇ ಕಾಣಿಸುತ್ತೆ, ಕೋಣನಕುಂಟೆ ಕ್ರಾಸು ಮತ್ತು ಎಲ್ಲ. ಸೊ ಆಮೇಲೆ ಇನ್ನೂ ಅಲ್ಲೇನೇನೋ ಇದೆಯಂತೆ, ಅದನ್ನು ನಮ್ಮ ಇವರು ಗೈಡ್ ಹೇಳ್ತಾರೆ. ಅವರು ಫುಲ್ಲು ಇಲ್ಲಿ ನಮಗೆ ಫುಲ್ ಜೋಶ್ ತುಂಬಿಸಿ ಇಳಿಸಿದ್ರು ನಾವು ವರ್ಷದ. ನೆಕ್ಸ್ಟ್ ಅವರೇ ನಮ್ಗೆ ಜೋಶ್ ಕೊಟ್ಟು 3 ಕಿಲೋಮೀಟರ್ ನಡೆಸ್ಬೇಕು. ಸೊ ನೋಡೋಣ ನಾಳೆ ಬೆಳಗ್ಗಿನ ಜಾವ. ಇವಾಗ ಇದು ಮುಗಿಸ್ಬಿಡೋಣ, ಜಿಪ್ಲೈನು, ಇನ್ನೊಂದು 2-3 ಆ್ಯಕ್ಟಿವಿಟಿ. ಸರ್ ನಿಮ್ಗೆ ಹೆಂಗೆ ಅನಿಸ್ತು ಜೋಶ್ ತುಂಬಿಸಿದ್ದು? ಈ ಥರ ಕಸ್ಟಮರ್ ಬರ್ತಾರೆ, ಎಲ್ಲ ಡಿಫ್ರೆಂಟ್ ಆಗಿರ್ತಾರೆ. ಸರ್ ನಮ್ಮಲ್ಲಿ ಡೈಲಿ ಬರ್ತಾ ಇರ್ತಾರೆ, ಡಿಫ್ರೆಂಟಾಗಿ ಬರ್ತಾ ಇರ್ತಾರೆ. ಸೊ ಕೆಲವರು ಮಾಡಬೇಕು ಅಂತ ಅಲ್ಲಿಂದ ಬರ್ತಾರೆ, ಬಟ್ ಇಲ್ಲೇ ಬಂದಮೇಲೆ ಹೈಟ್ ನೋಡ್ಬಿಟ್ಟು ಸರ್ ನಮ್ಗೆ ಹೈಟ್ ತುಂಬ ಭಯ ಆಗುತ್ತೆ, ನಾವು ಮಾಡಲ್ಲ ಅಂತ ಹೇಳ್ತಾರೆ. ಆದರೂ ಅಂಥವ್ರು ನಾವು ಬಿಡೋಲ್ಲ. ಸೊ ಬಂದಿರೋದೇ ಎಂಜಾಯ್ ಮಾಡೋಕ್ಕಲ್ವಾ, ಅಂಥವ್ರನ್ನ ಎಂಜಾಯ್ ಮಾಡಿ ಖುಷಿ ಪಡಿಸು ಕಳಿಸೋದೇ ನಮ್ಮ ಕೆಲಸ.
ಸೊ ಇವಾಗ ಸಾಯಂಕಾಲ ಟೈಮು ಟೀ ಮತ್ತು ಸ್ನ್ಯಾಕ್ಸ್ ಟೈಮು. ಸೊ ಡೈನಿಂಗ್ ಹಾಲ್ಗೆ ಹೋಗ್ಬಿಡೋಣ. ಅದಕ್ಕೆ ಮುಂಚೆ ಒಂದು 4 ಪೇಯ್ಡ್ ಆ್ಯಕ್ಟಿವಿಟೀಸ್ ಮಾಡ್ಕೊಂಬಂದ್ವಿ. ಫಂಕಿ ಮಂಕಿ, ವಾಲ್ ಕ್ಲೈಂಬಿಂಗು, ರ್ಯಾಪ್ಲಿಂಗು ಮತ್ತು ಜಿಪ್ಲೈನ್ 4. ಇಷ್ಟು ಪೇಯ್ಡ್ ಆ್ಯಕ್ಟಿವಿಟಿ. ಬಟ್ ನಮ್ಮ ಅನ್ಬಾಕ್ಸ್ ಕರ್ನಾಟಕ ಸಬ್ಸ್ಕ್ರೈಬರ್ಸ್ ಮತ್ತು ವ್ಯೂವರ್ಸ್ಗೆ ಇದೆಲ್ಲ ಫ್ರೀ ಇರುತ್ತೆ. ಸೊ ಇದಿಷ್ಟು ನೀವು ಇವ್ರಿಗೆ ಬುಕ್ ಮಾಡಬೇಕಾದ್ರೆ ವಾಟ್ಸಪ್ ಮುಖಾಂತರ ಅಥವಾ ಏನಾದರೂ ಕಾಲ್ ಮಾಡಿ ಬುಕ್ ಮಾಡಬೇಕಾದ್ರೆ ಅನ್ಬಾಕ್ಸ್ ಕರ್ನಾಟಕ ವೀಡಿಯೋ ನೋಡಿಕೊಂಡು ಮಾಡ್ತಾಯಿದ್ದೀವಿ ಅಂತ ಹೇಳಿ. ಯೂಟ್ಯೂಬಲ್ಲಿ ವೀಡಿಯೋ ನೋಡಿದೆ ಅಂತ ಹೇಳಿದ್ರೆ ಸಿಗೋದಿಲ್ಲ ಆ ಆಫರು, ಯಾರ್ಯಾರೋ ಮಾಡಿರ್ತಾರೆ. ಸೊ ಅನ್ಬಾಕ್ಸ್ ಕರ್ನಾಟಕ ವೀಡಿಯೋ ನೋಡಿಕೊಂಡು ಕಾಲ್ ಮಾಡ್ತಾಯಿದ್ದೀವಿ ಅಂತ ಹೇಳಿ. ಮತ್ತು ಕೂಪನ್ ಕೋಡ್ ಕೇಳಿದ್ರೆ ಅನ್ಬಾಕ್ಸ್ UNBOX ಅನ್ಬಾಕ್ಸ್ ಅಂತ ಹೇಳಬೇಕು. ಇದು ಪದೇ ಹೇಳ್ತಾ ಇರ್ತೀವಿ ವೀಡಿಯೋದಲ್ಲಿ, ರಿಪೀಟ್ ಮಾಡ್ತಾಯಿದ್ದೀವಿ ಅಂತ ಅಂದ್ಕೊಂಬಿಡಿ. ಯಾಕಂದರೆ ತುಂಬ ಜನ ಸ್ಕಿಪ್ ಮಾಡ್ತಾರೆ. ಸೊ ಸ್ಕಿಪ್ ಮಾಡಿದವ್ರಿಗೆ ಮಿಸ್ ಆಗಿದ್ದರೆ ತಿಳ್ಕೊಳ್ಳಿ ಅಂತ ಪದೇ ಮಧ್ಯೆ ಹೇಳ್ತಾ ಇರ್ತೀವಿ. ಸೊ ಈ ಆಫರ್ ಇರುತ್ತೆ, ಎಲ್ಲ ಪೇಯ್ಡ್ ಆ್ಯಕ್ಟಿವಿಟೀಸು ಫ್ರೀ ಇರುತ್ತೆ. ಸೊ ಇವಾಗ ಇನ್ನು 2 ಆ್ಯಕ್ಟಿವಿಟಿ ಬೆಳಗ್ಗೆ ತೋರಿಸ್ತೀವಿ. ಆಮೇಲೆ ಟಿ ಶರ್ಟ್ ಮೇಲಿದೆ ಐ ಬ್ರೋಕ್ ಅಪ್ ವಿತ್ ಮೈ ಜಿಮ್ ಅಂತ. ಇದನ್ನು ಮಾಡಬಾರ್ದಾಗಿತ್ತು. ಸೊ ಮಾಡಿದ್ದಕ್ಕೆ ಇವಾಗ ಅನ್ಭವಿಸ್ತಾ ಇದ್ದೀವಿ. ಇನ್ನೂ ಅಲ್ಲಿ ಹತ್ತಿರೋದಕ್ಕೇ ಫುಲ್ ಸುಸ್ತಾಗ್ಬಿಟ್ಟು ಸುಧಾರಿಸ್ಕೊತಾ ಇದ್ದೀವಿ. ಹರ್ಷ ಕ್ಯಾಮ್ರಾ ಇಟ್ಕೊಂಡು ಹಿಂದೆ ಸುರ್ರ ಅಂತ ಇದ್ದಾರೆ, ಫುಲ್ಲು ಸುಸ್ತಾಗಿ. ಸೊ ಆ್ಯಕ್ಟಿವಿಟಿ ಇಲ್ದಿರ ತುಂಬ ವರ್ಷಗಳಿಂದ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಕೆಲಸ ಮಾಡಿ ಸೊ ಒಂಥರ ಆಗ್ಬಿಟ್ಟಿದೆ ಬಾಡಿ. ಇವಾಗ ಆ್ಯಕ್ಟಿವಿಟಿ ಮಾಡ್ತಾಯಿದ್ದೀವಿ. ಸೊ ಟೀ ಕುಡ್ಕೊಂಡು ರಾತ್ರಿ ಡಿನ್ನರ್ ಮಾಡ್ತಾ ಸಿಗೋಣ. ಆಮೇಲೆ ರೆಸ್ಟ್ ಮಾಡೋಣ ಫುಲ್ಲು. ಬೆಳಗ್ಗೆ ಎದ್ದು ತುಂಬ ಕೆಲಸ ಇದೆ. ಸೊ ಆಮೇಲೆ ಸಿಗೋಣ. ಒಂದು ಒಳ್ಳೆ ಡಿನ್ನರ್ ಮಾಡಿಕೊಂಡು ಬಂದಿದ್ದೀವಿ. ಇನ್ನೇನು ಮಲ್ಕೊಬೇಕಷ್ಟೇ. ತುಂಬ ಟಯರ್ಡ್ ಆಗಿದೆ, ಎಲ್ಲ ಆ್ಯಕ್ಟಿವಿಟೀಸ್ ಆಡಿ ಈಜೊಡ್ದು ಎಲ್ಲನೂ. ಸೊ ನಾವು ತಿಂದಿದ್ರಲ್ಲಿ ಆಂಧ್ರ ಚಿಕನ್ ಕರಿ ಮಾಡಿಕೊಟ್ಟಿದ್ರು. ಅದು ಅದ್ಭುತವಾಗಿತ್ತು. ಆ ಫ್ಲೇವರು ತೆಂಗಿನಕಾಯಿ ಬೇಸ್ಟು ಹಾಕ್ಬಿಟ್ಟು ಸೂಪರಾಗಿತ್ತು. ಸೊ ಅದಾದಮೇಲೆ ಎಲ್ಲ ಒಂದು ಚಿಕನ್ ಸ್ಟಾರ್ಟರು, ಅದು ಅದ್ಭುತವಾಗಿತ್ತು. ಲಸಂಗಿ ಚಿಕನ್ ಟಿಕ್ಕಾ ಅಂತ, ಅದು ಸೂಪರಾಗಿತ್ತು ಸಾಫ್ಟಾಗೆ. ಸೊ ಈ ಥರ ಎಲ್ಲ ಡಿಶಸ್ಸು ಸೂಪರ್ ಇರುತ್ತೆ. ನಾನು ಮಧ್ಯಾಹ್ನ ಕೂಡ ತಿಂದಿದ್ರಲ್ಲಿ ಒಂದು ಡಿಶ್ಶು ತರಿಸ್ಕೊಂಡಿದ್ವಿ, ಅದು ಅಷ್ಟೇ ಅಲ್ಟಿಮೇಟ್ ಆಗಿತ್ತು. ಸೊ ಒಂದು ರೆಸಾರ್ಟಲ್ಲಿ ಆ್ಯಕ್ಟಿವಿಟಿ ಅಲ್ದಿರ ಫುಡ್ಡು ಕೂಡ ತುಂಬ ಗಮನ ವಹಿಸಿ ಫುಡ್ ಮೇಲೂ ಒಳ್ಳೆ ಫುಡ್ ಕೊಡ್ತಾಯಿದ್ದಾರೆ. ಸೊ ಅದೊಂದು ಪ್ಲಸ್ ಪಾಯಿಂಟು. ಸೊ ಇವಾಗ ನಾಳೆ ಬೆಳಗ್ಗೆ ಎದ್ದು ಒಂದಷ್ಟು ಆ್ಯಕ್ಟಿವಿಟೀಸ್ ಇದೆ. ಸೊ ಅದನ್ನು ಮಾಡಬೇಕು. ಅದಕ್ಕೆ ಇವಾಗ ಹೋಗಿ ಚೆನ್ನಾಗಿ ನಿದ್ದೆ ಮಾಡಬೇಕು. ಸೊ ಹೋಗಿ ಮಲ್ಕೊಳ್ಳೋಣ, ಆಮೇಲೆ ಬೆಳಗ್ಗೆ ಸಿಗ್ತೀನಿ. ಟ್ರೆಕ್ಕಿಂಗ್ ಮುಗಿಸ್ಕೊಂಬಂದು ಸುಸ್ತಾಗಿ ಈಗ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ವಿ. ಇಡ್ಲಿ, ವಡೆ, ಕೇಸರಿಬಾತ್, ಖಾರಾಬಾತ್, ಚಟ್ನಿ, ಸಾಂಬಾರು, ಬ್ರೆಡ್ಡು, ಬಟರ್, ಜಾಮ್ ಕೂಡ ಇದೆ. ಸೊ ಎಲ್ಲ ಟ್ರೈ ಮಾಡ್ಬೋದು. ಸೊ ಇದು ತಿಂದ್ಬಿಟ್ಟು ಹಾಗೆ ಒಂದಷ್ಟು ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಇಲ್ಲಿ ವೆಡ್ಡಿಂಗ್ ಕೂಡ ಆರ್ಗನೈಸ್ ಮಾಡ್ಬೋದು. ಮದುವೆ, ಬೇರೆ ಫಂಕ್ಷನ್ಸು ಏನು ಬೇಕಾದ್ರೂ. ನಾವು ಬರೋಕ್ಕೆ ದಿವಸನೇ ಒಂದು ಮದುವೆ ನಡೀತಾ ಇತ್ತು. ಸೊ ಈ ಟೈಮಲ್ಲಿ ದೊಡ್ಡ ಮದುವೆ ಮಾಡೋಕ್ಕಾಗಲ್ಲ ತುಂಬ ಜನ ಸೇರಿಸಿ. ಸೊ ಚಿಕ್ಕದಾಗಿ ಪ್ಲ್ಯಾನ್ ಮಾಡ್ತಾಯಿದ್ದೀರಾ ಅಂದರೆ ಸೊ ಈ ಜಾಗದಲ್ಲಿ ನೀವು ಮಾಡ್ಬೋದು. ನಾವು ಬಂದಾಗೇ ಒಂದು ಮದುವೆ ನಡೀತಾ ಇತ್ತು. ಸೊ ಎಲ್ಲರೂ ಅವಾಗ ಮದುವೆ ಮುಗಿಸ್ಕೊಂಡು ಚೆಕ್ಔಟ್ ಮಾಡ್ತಾಯಿದ್ರು ನಾವು ಬಂದಾಗ. ನಿಮ್ಗೇನೋ ಪ್ಲ್ಯಾನ್ ಇದ್ದರೆ, ವೆಡ್ಡಿಂಗ್ ಆಗಿರ್ಬೋದು, ಬರ್ತ್ಡೇ ಪಾರ್ಟೀಸ್ ಇದ್ದರೆ ಒಂದು ಇಲ್ಲಿ ಕಾಲ್ ಮಾಡಿ ಡೀಟೇಲ್ಸ್ ತೊಗೊಳ್ಳಿ. ಆಮೇಲೆ ಇಷ್ಟ ಆದರೆ ಬುಕ್ ಮಾಡಿ. ಸೊ ನಾವು ತಿಂದ್ಬಿಟ್ಟು ಆಮೇಲೆ ಸಿಗ್ತೀವಿ. ಫೈನಲಾಗೆ ನಮ್ಮದು ಒಂದಿನ ಸ್ಟೇ ಮುಗೀತು. ಸೊ 11 ಗಂಟೆ ಇವಾಗ ಚೆಕ್ಔಟ್ ಮಾಡಬೇಕು. ಸೊ ಅದಕ್ಕೆ ಮುಂಚೆ ಇನ್ನೂ ಒಂದು ಸಲ ಎಲ್ಲ ಡೀಟೇಲ್ಸು ಒಂದು ಚಿಕ್ಕದಾಗಿ ಹೇಳ್ಬಿಡ್ತೀನಿ. ಸೊ ಮೊದಲನೇದಾಗಿ ಇಂಪಾರ್ಟೆಂಟ್ ಪಾಯಿಂಟು, ಆಫರು ನಮ್ಮ ಅನ್ಬಾಕ್ಸ್ ಕರ್ನಾಟಕ ಸಬ್ಸ್ಕ್ರೈಬರ್ ಆ್ಯಂಡ್ ವ್ಯೂವರ್ಸ್ಗೆ ಇಲ್ಲಿ ಪೇಯ್ಡ್ ಆ್ಯಕ್ಟಿವಿಟೀಸ್ ಎಲ್ಲ ಫ್ರೀ. ಸೊ ನೀವು ಇಲ್ಲಿ ಡೇ ಔಟ್ ಪ್ಯಾಕೇಜ್ ಆದರೂ ತೊಗೊಳ್ಳಿ ಅಥವಾ ಸ್ಟೇ ಆದರೂ ತೊಗೊಂಡ್ರೆ ಇಲ್ಲಿ ಏನೇನು ಪೇಯ್ಡ್ ಆ್ಯಕ್ಟಿವಿಟೀಸ್ ಇದೆ, ನಾವೇನೇನು ಮಾಡಿದ್ವಿ, ಫಂಕಿ ಮಂಕಿ, ವಾಲ್ ಕ್ಲೈಂಬಿಂಗು, ರ್ಯಾಪ್ಲಿಂಗು, ಆಮೇಲೆ ಜಿಪ್ಲೈನ್. ಸೊ ಇದೆಲ್ಲ ಪೇಯ್ಡ್ ಆ್ಯಕ್ಟಿವಿಟೀಸು. ಇದೆಲ್ಲ ನಿಮಗೆ ಫ್ರೀ. ಬರೋಕ್ಕೆ ಮುಂಚೆ ಕಾಲ್ ಮಾಡಿ
ಅನ್ಬಾಕ್ಸ್ ಕರ್ನಾಟಕ ಯೂಟ್ಯೂಬಲ್ಲಿ ವೀಡಿಯೋ ನೋಡಿದೆ ಅಂತ ಹೇಳ್ಬೇಡಿ, ಅನ್ಬಾಕ್ಸ್ ಕರ್ನಾಟಕ ಚಾನಲಲ್ಲಿ ವೀಡಿಯೋ ನೋಡಿದೆ ಅಂತ ಹೇಳಬೇಕು. ಆಮೇಲೆ ಅವರು ಕೂಪನ್ ಕೇಳ್ತಾರೆ, ಕೂಪನ್ ಏನು ಅಂತ ಅನ್ಬಾಕ್ಸ್ ಅಂತ ಹೇಳಬೇಕು. ಕೂಪನ್ UNBOX ಅನ್ಬಾಕ್ಸ್ ಅಂತ ಹೇಳಿದ್ರೆ ನಿಮಗೆ ಪೇಯ್ಡ್ ಆ್ಯಕ್ಟಿವಿಟೀಸ್ ಎಲ್ಲ ಫ್ರೀಯಾಗಿ ಕೊಡ್ತಾರೆ, ಬಂದು ಎಂಜಾಯ್ ಮಾಡ್ಬೋದು. ಒಳ್ಳೆ ಜಾಗ, ನಮ್ಮ ಎಕ್ಸ್ಪೀರಿಯೆನ್ಸು. ಸ್ಟೇ ಅಷ್ಟೇ ಈಕೋ ಕಾಟೇಜ್ ನಾವು ತೊಗೊಂಡಿದ್ದು, ತಂಪಾಗಿರುತ್ತೆ. ಸೊ ಒಳಗಡೆ ಈ ಟೈಮಲ್ಲಂತೂ ಇನ್ನೂ ತಂಪು, ರಾತ್ರಿ ಹೊತ್ತು ಫುಲ್ಲು ಫ್ರೀಸ್ ಆಗ್ಬಿಡ್ತೀವಿ. AC ಕಾಟೇಜು, AC ಅವಶ್ಯಕತೆ ಇಲ್ಲ. ಸೊ ಬೆಳಗ್ಗೆ 7 ಗಂಟೆ 6:30 7 ಗಂಟೆಗೆ ಟೆಂಪ್ರೇಚರ್ ಚೆಕ್ ಮಾಡಿದಾಗ 16 ಡಿಗ್ರಿ ಇತ್ತು. ಸೊ ಅಷ್ಟು ಕೂಲ್ ಆಗ್ಬಿಡುತ್ತೆ. AC ಇದೆ, ಬಟ್ ಆ AC ಅವಶ್ಯಕತೆ ಇಲ್ಲ, ಅಷ್ಟು ಕೂಲಾಗಿರುತ್ತೆ. ಸಮ್ಮರಲ್ಲಿ AC ಬೇಕು. ಸೊ ಇದು ನಾವಿದಿಷ್ಟೇ. ಪ್ಲಸ್ಸು ಅಲ್ಲಿ ನಿಮಗೆ ಫ್ಯಾಮಿಲಿ ಕಾಟೇಜ್ ಕೂಡ ಇದೆ, 10 ಜನ ಇರ್ಬೋದು. ಆಮೇಲೆ ಟೆಂಟ್ ಸ್ಟೇ ಇದೆ, 200 ಟೆಂಟ್ ಹಾಕೋ ಕೆಪಾಸಿಟಿ ಇದೆ ಇವ್ರಿಗೆ. ದೊಡ್ಡ ಸ್ಪೇಸ್ ಇದೆ, ಲಾನು. ಸೊ ಎಲ್ಲಿ ಬೇಕಾದ್ರೂ ಟೆಂಟ್ ಹಾಕ್ಕೊಡ್ತಾರೆ. ಸೊ ಇದರಲ್ಲಿ ಫ್ಯಾಮಿಲಿ ಟೆಂಟ್ ಕೂಡ ಇದೆ, 4 ಜನ ಫ್ಯಾಮಿಲಿ ಬಂದರೆ ಅವರು ಒಟ್ಟಿಗೆ ಇರೋಕ್ಕೆ ಟೆಂಟ್ ಕೂಡ ಇದೆ ಕೆಪಾಸಿಟಿ ಇವ್ರ ಹತ್ರ. ಸೊ ಇದೆಲ್ಲನೂ ಇಲ್ಲಿನ ಫೆಸಿಲಿಟೀಸು. ಡಿಸ್ಕ್ರಿಪ್ಷನಲ್ಲಿ ಆ ಲಿಂಕ್ ಇರುತ್ತೆ, ಟ್ಯಾರಿಫ್ ಪ್ಲ್ಯಾನ್ಸು ಎಲ್ಲನೂ. ಅದನ್ನು ಕ್ಲಿಕ್ ಮಾಡಿ ನಿಮಗೆ ಫುಲ್ ಡೀಟೇಲ್ಸ್ ಎಲ್ಲ ಪ್ಯಾಕೇಜಸ್ಸು, ಡೇ ಔಟ್ ಇರ್ಬೋದು ಮತ್ತು ಸ್ಟೇ ಪ್ಯಾಕೇಜಸ್ಸು ರೇಟ್ಸ್ ಎಲ್ಲ ಅದರಲ್ಲಿ ಇರುತ್ತೆ. ಪ್ಲಸ್ ವಾಟ್ಸಪ್ ಲಿಂಕ್ ಇರುತ್ತೆ, ಅದ್ರ ಮುಖಾಂತರ ನೀವು ಅವ್ರ ಜೊತೆ ಚಾಟ್ ಮಾಡಿ ಇನ್ನೂ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡ್ಕೊಬೋದು. ಬನ್ನಿ, ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡಿ. ನೀವು ಯಾವುದೋ ಸಮುದ್ರಕ್ಕೆ ಹೋಗಬೇಕು ಅಂತ ಅವಶ್ಯಕತೆ ಇಲ್ಲ. ಬೆಂಗಳೂರಿಂದ 1 ಅವರ್ ಡ್ರೈವ್ ಮಾಡ್ಕೊಂಬಂದರೆ ಇಲ್ಲೇ ಸಮುದ್ರ ಇದೆ, ದೊಡ್ಡ ವೇವು. ಆಮೇಲೆ ಕೊನೆಯದಾಗಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜಾಸ್ತಿ ಶೇರ್ ಮಾಡಿ. ಆಮೇಲೆ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣಿಸ್ತಿರೋ ಕೆಂಪು ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಫ್ರೀಯಾಗಿ ಸಬ್ಸ್ಕ್ರೈಬ್ ಆಗಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ. ನಮಸ್ಕಾರ.